Hello everybody, this is Divyashri. Welcome to Literary Canon. Today onwards we are going to discuss about Indian Literature Series Part 1, especially Nizam Ezekiel. Okay, so we are going to discuss about his poetry and his play as well as essays. Okay, in a detailed way we will discuss about him in Kannada also. Okay, let's start our class without further ado. Okay, Nizam Ezekiel born in the year 16th December 1924. 1924 ಅಲ್ಲಿ ಬಾಂಬೆ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತಾರೆ ಯಾರು ನಿಜಮ್ ಎಜೆಕಿಲ್. ಸೊ ಹಿ ಬಿಲಾಂಗ್ಸ್ ಟು ಜೀವಿಶ್ ಕಮ್ಯುನಿಟಿ. ಓಕೆ, ಸೊ ಮರಾಠಿ ಸ್ಪೀಕಿಂಗ್ ಜೀವಿಶ್ ಕಮ್ಯುನಿಟಿ ಅಂತ ಹೇಳ್ಬೋದು. ಅದನ್ನು ಕೂಡ ಅವರು ತುಂಬ ಪೊಯೆಟ್ರಿಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಲೈಕ್ ಹೌ ಹಿ ಫೇಸ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್ ವೆನ್ ಹಿ ಅಡ್ಮಿಟೆಡ್ ಟು ದ ಸ್ಕೂಲ್, ಎಸ್ಪೆಷಲಿ ರೋಮನ್ ಕ್ಯಾಥೋಲಿಕ್ ಸ್ಕೂಲಿಗೆ ಅಡ್ಮಿಷನ್ ತೊಗೊಂಡ್ಮೇಲೆ ಏನೇನಾಯಿತು, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಆ್ಯಸ್ ಅ ಜೀವ್, ಹಾಗೆ ಏನೇನು ಫೇಸ್ ಮಾಡಿದ್ರು ಇಂಡಿಯಾದಲ್ಲಿ ಅನ್ನೋದರ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಬಾಂಬೆ ಬಗ್ಗೆನೂ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪೊಯೆಟ್ರಿಯಲ್ಲಿ. ದ ಕಂಡೀಷನ್ ಆಫ್ ಬಾಂಬೆ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಆ್ಯಂಡ್ ಹೀ ಈಸ್ ದ ಕೋ ಫೌಂಡರ್ ಆಫ್ ದ ಲಿಟ್ರರಿ ಮಂತ್ಲಿ ಕಾಲ್ಡ್ ಜಂಪು. ಓಕೆ, ಸ್ಟಾರ್ಟೆಡ್ ಇನ್ ದ ಇಯರ್ 1961 ಸ್ಟಾರ್ಟ್ ಮಾಡ್ತಾರೆ. ಜಂಪೋ ಅನ್ನೋಂತಹ ಒಂದು ಲಿಟ್ರರಿ ಮ್ಯಾಗಝಿನನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಹಿ ವಾಸ್ ಹಾನರ್ಡ್ ವಿತ್ ಪದ್ಮಶ್ರೀ ಅವಾರ್ಡ್ ಇನ್ 1988. ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸಮಟೈಮ್ಸ್ ದೇ ಮೇ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್ಸ್ ದ್ಯಾಟ್ ಪದ್ಮಶ್ರೀ ಅವಾರ್ಡ್ ಯಾವಾಗ ಸಿಕ್ಕಿದೆ ಅಥವಾ 1988 ಯಾರಿಗೆ 1988 ಯಾರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ ಅಂತ ಕ್ವೆಶನ್ ಕೇಳೋಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ಹಿಸ್ ಪೊಯೆಟ್ರಿ ಕಲೆಕ್ಷನ್ಸ್. ಫಸ್ಟ್ ಒನ್, ಅ ಟೈಮ್ ಟು ಚೇಂಜ್. ಆ್ಯಕ್ಚುಲಿ ಯು ಮಸ್ಟ್ ನೋ ಅಬೌಟ್ ದ ಕ್ರೊನಾಲಜಿ ಆಫ್ ದೀಸ್ ಪೊಯೆಟ್ರಿ ಕಲೆಕ್ಷನ್ಸ್ ಬಿಕಾಸ್ ತುಂಬ ಸರಿ ಏನು ಮಾಡಿದ್ದಾರೆ, ಈ ಥರ ಕ್ರೊನಾಲಜಿಯನ್ನು ಕೇಳಿದ್ದಾರೆ ಪೊಯೆಟ್ರಿ ಕಲೆಕ್ಷನನ್ನು. PYQ, ಇದು PYQ ಅಂತಲೂ ಹೇಳ್ಬೋದು. UGCಯಲ್ಲಿ ತುಂಬ ಸರಿ ಕೇಳಿದ್ದಾರೆ. ಅ ಟೈಮ್ ಟು ಚೇಂಜ್ ಪಬ್ಲಿಷ್ಡ್ ಇನ್ 1952, ಡಿಸ್ಕವರಿ ಆಫ್ ಇಂಡಿಯಾ 1956, ಅನ್ಫಿನಿಶ್ಡ್ ಮ್ಯಾನ್ 1960, ಎಕ್ಸಾಕ್ಟ್ ನೇಮ್ 1965, ಹಿಮ್ಸ್ ಇನ್ ಡಾರ್ಕ್ನೆಸ್ 1976, ಆ್ಯಂಡ್ ವೆರಿ 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 ಇಂಪಾರ್ಟೆಂಟ್, ಲೇಟರ್ ಡೇ Psalms. Okay, later day Psalms published in 1983. It awarded Sahitya Academy. Idu PYQ ne. So which work of Nizam Ezekiel own Sahitya Academy anta kelidru. So that's later day Psalms. Okay, so next let's discuss about his poems in a detailed way. First poem is Background Casually. Okay, first poem is Background Casually. It's an autobiographical poem ಅಂತ ಹೇಳ್ಬೋದು. ಇದೇ ನಾನು ಹೇಳಿರೋದು. ಆ್ಯಕ್ಚುಲಿ ಆ್ಯಸ್ ಅ ಜೀವ್ ಅವ್ರು ಯಾವಾಗ ರೋಮನ್ ಕ್ಯಾಥೋಲಿಕ್ ಸ್ಕೂಲಿಗೆ ಜಾಯಿನ್ ಆಗ್ತಾರೆ, ಸೊ ಆ ಟೈಮಲ್ಲಿ ಹಿ ವಾಸ್ ಬುಲೀಡ್ ಬೈ ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಅವ್ರನ್ನ ತುಂಬ ಟಾರ್ಚರ್ ಮಾಡ್ತಾರೆ. ತುಂಬ ಹಾರಿಫಿಕ್ ಎಕ್ಸ್ಪೀರಿಯನ್ಸನ್ನು ಅವರು ಫೇಸ್ ಮಾಡ್ತಾರೆ. ಎಲ್ಲಿ ಎಸ್ಪೆಷಲಿ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಕೂಲ್, ರೋಮನ್ ಕ್ಯಾಥೋಲಿಕ್ ಸ್ಕೂಲಲ್ಲಿ. ಓಕೆ, ಸೊ ಓಪನಿಂಗ್ ಲೈನ್ ಏನು, ಅ ಪೋಯೆಟ್ ರಾಸ್ಕಲ್ ಕ್ಲೋನ್ ವಾಸ್ ಬಾರ್ನ್. ಓಕೆ, ಅ ಪೋಯೆಟ್ ರಾಸ್ಕಲ್ ಕ್ಲಾನ್ ವಾಸ್ ಬಾರ್ನ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಈಸ್ ಅ ಮಗ್ಗಿಂಗ್ ಜೀವ್ ಅಮಾಂಗ್ ದ wolves. ನೋಡಿ, I went to Roman Catholic school, a mugging Jew among the wolves. They told me I had killed the Christ. That year I won the scripture prize. A Muslim sportsman boxed my ears. I grew in terror of the strong, but the undernourished Hindu lads, their prepositions always wrong. ಅಂಡರ್ಸ್ಟ್ಯಾಂಡ್. ಸೊ ನೋಡಿ, ರೋಮನ್ ಕ್ಯಾಥೋಲಿಕ್ ಸ್ಕೂಲಲ್ಲಿ ಸೇರಿದಾಗ ಏನಾಯಿತು, ಕ್ರಿಶ್ಚಿಯನ್ಸ್ ಹೇಳ್ತಾರೆ ನೀವು ಏನು ಮಾಡಿದ್ದೀರಾ, ಬೇಸಿಕಲಿ ಕ್ರಿಶ್ಚನ್ ಹಾಕ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಮುಸ್ಲಿಮ್ ಅವನಿಗೆ ಹೊಡಿತಾರೆ. ಆ್ಯಂಡ್ ಹಿಂದೂಗಳು ರಾಂಗ್ ವರ್ಡ್ಸ್ಗಳನ್ನು ಪ್ರಯೋಗ ಮಾಡ್ತಾರೆ, ಬ್ಯಾಡ್ ವರ್ಡ್ಸ್ಗಳನ್ನ ಪ್ರಯೋಗ ಮಾಡ್ತಾರೆ. ಸೊ ಈ ಥರ ತುಂಬ ಬುಲ್ಲೀಡ್ ಆಗಿರ್ತಾರೆ. ಅವರಿಗೆ ಅವರ ಸ್ಕೂಲ್ ಡೇಸ್ಗಳಲ್ಲಿ ಈ ಕಮ್ಯುನಿಟೀಸ್ ಅವರು ಏನು ಮಾಡ್ತಾರೆ, ತುಂಬ ಪ್ರಾಬ್ಲಮ್ನ ಕೊಟ್ಟಿರ್ತಾರೆ. ಅದನ್ನು ಬ್ಯಾಕ್ಗ್ರೌಂಡ್ ಕ್ಯಾಶುವಲಿಯಲ್ಲಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಹಿ ಸ್ಟ್ರಗಲ್ಸ್ ಫಾರ್ ದ ಐಡೆಂಟಿಟಿ ಇನ್ ದ ಕಂಟ್ರಿ ವೇರ್ ಹಿ ಲೀವ್ಡ್. ಆಯಿತಾ, ಸೊ ಅವರು ಎಲ್ಲಿ ಬದುಕ್ತಿದ್ದಾರೆ ಅಲ್ಲಿ ಅವರ ಐಡೆಂಟಿಟಿಯನ್ನು ಕಂಡುಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬಿಕಾಸ್ ಆ್ಯಸ್ ಅ ಜೀವ್. ಓಕೆ, ಸೊ ದಿಸ್ ಇಸ್ ಬ್ಯಾಕ್ಗ್ರೌಂಡ್ ಕ್ಯಾಶುವಲಿ. ಸೆಕೆಂಡ್ ಒನ್, ಗುಡ್ ಬೈ ಪಾರ್ಟಿ ಟು ಮಿಸ್ ಪುಷ್ಪಾ TS. ಇಟ್ಸ್ ವೆರಿ ಇಂಪಾರ್ಟೆಂಟ್. PYQ ಇದು.
ಓಕೆ, ಗುಡ್ ಬೈ ಪಾರ್ಟಿ ಟು ಮಿಸ್ ಪುಷ್ಪಾ TS. ಇಲ್ಲಿ ಏನಾಗುತ್ತೆ ಅಂದರೆ ಫೇರ್ವೆಲ್ ಪಾರ್ಟಿ ಇರುತ್ತೆ ಯಾರಿಗೆ, ಪುಷ್ಪಾ TSಗೆ. ಬಿಕಾಸ್ ಅವ್ರು ಅಬ್ರಾಡಿಗೆ ಹೋಗ್ತಿದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಫೇರ್ವೆಲ್ ಪಾರ್ಟಿನ ಅರೇಂಜ್ ಮಾಡ್ತಿದ್ದಾರೆ. ಇದರಲ್ಲಿ ಆ್ಯಕ್ಚುಲಿ ಏನು ಮಾಡಿದ್ದಾರೆ, ಮಾಕ್ ಮಾಡಿದ್ದಾರೆ ಇಂಡಿಯನ್ಸ್ ಹೌ ದೇ ಸ್ಪೀಕ್ ಇಂಗ್ಲೀಷ್ ಅನ್ನೋದು. ಓಕೆ, ಸೊ ತುಂಬ ಫನ್ನಿಯಾಗಿ ಹೇಳಿದ್ದಾರೆ. ಸೊ ಹೌ ಇಂಡಿಯನ್ಸ್ ಅಡಾಪ್ಟೆಡ್ ಇಂಗ್ಲೀಷ್ ಆ್ಯಂಡ್ ಹೌ ದೇ ಸ್ಪೀಕ್ಸ್ ಅದರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಓಕೆನಾ, ಸೊ ಇದು PYQ ಅಂತ ಹೇಳ್ಬೋದು. ಓಕೆ, ಸೊ ದ ಸ್ಪೀಕರ್ಸ್ ಲ್ಯಾಂಗ್ವೇಜ್ ರಿಮೈನ್ಸ್ ಆಫ್ ಬಾಬು ಇಂಗ್ಲೀಷ್ ಅನ್ನೋಂಥ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ ಇನ್ ದಿಸ್ ಪರ್ಟಿಕ್ಯುಲರ್ ಗುಡ್ ಬೈ ಪಾರ್ಟಿ ಟು ಮಿಸ್ ಪುಷ್ಪಾ TS. ಓಕೆ, ನೆಕ್ಸ್ಟ್ ನೈಟ್ ಆಫ್ ದ ಸ್ಕಾರ್ಪಿಯನ್, ವೆರಿ ವೆಲ್ ನೋನ್ ಪೋಯಮ್ ಅಂತ ಹೇಳ್ಬೋದು. ಬಿಕಾಸ್ ನೈಟ್ ಆಫ್ ದ ಸ್ಕಾರ್ಪಿಯನ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಅಂಡರ್ ಗ್ರ್ಯಾಜುಯೇಟ್ಸಲ್ಲಿ ಇತ್ತು, ಪೋಸ್ಟ್ ಗ್ರ್ಯಾಜುಯೇಟ್ಸಲ್ಲೆಲ್ಲ ಈ ಒಂದು ಪೋಯಮ್ಸ್ 100% ಇತ್ತು. ಸೊ ನೈಟ್ ಆಫ್ ದ ಸ್ಕಾರ್ಪಿಯನಲ್ಲಿ ಆ್ಯಸ್ ವಿ ನೋ ದಟ್ ಸ್ಟೋರಿ ಎಲ್ಲರಿಗೂ ಗೊತ್ತಾಯಿದೆ. ಸೊ ಕಂಟಿನ್ಯೂಸ್ 10 hours ಮಳೆ ಬರ್ತಾ ಇರುತ್ತೆ. ಸೊ ಏನಾಗುತ್ತೆ, ಅಮ್ಮಂಗೆ ಏನಾಗುತ್ತೆ, ಸ್ಪೀಕರ್ನ ಅಮ್ಮಂಗೆ ಸ್ಕಾರ್ಪಿಯನ್ ಕಚ್ಚುತ್ತೆ. ಸೊ ತುಂಬ ನೋವಲ್ಲಿ ಒದ್ದಾಡ್ತಾ ಇರ್ತಾರೆ. ಅಪ್ಪ ಸೈಂಟಿಫಿಕಲಿ ಮೆಡಿಸಿನ್ಸ್ನ ಪ್ರಯೋಗ ಮಾಡ್ತಾ ಇರ್ತಾರೆ. ಬಟ್ ಅಕ್ಕಪಕ್ಕ ಮನೆಯವರೆಲ್ಲ ಸೇರ್ಕೊಂಡು ಏನು ಮಾಡ್ತಿರ್ತಾರೆ, ಸೂಪರ್ಸ್ಟಿಷಿಯಸ್ ಬಿಲೀವ್ಸ್ ಅಂದರೆ ಏನೇನೋ ಸೂಪರ್ಸ್ಟಿಷಿಯಸ್ ಥಿಂಗ್ಸ್ಗಳನ್ನು ಹೇಳ್ತಾ ಇರ್ತಾರೆ. ಈ ಥರ ಮಾಡಿ ಆ ಥರ ಮಾಡಿ ಸ್ಕಾರ್ಪಿಯೋನ್ನ ಹುಡುಕಿ ಆದಷ್ಟು ಬೇಗ ಅದನ್ನ ಸಾಯಿಸಿ, ಇಲ್ಲ ಅಂತಂದರೆ ಅದು ಎಷ್ಟು ದೂರ ಹೋಗುತ್ತೋ ಅಷ್ಟು ನೋವು, ಅಷ್ಟು ಗಂಟೆಗಳ ಕಾಲ ಅವರಿಗೆ ನೋವಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ದ್ಯಾಟ್ ವಿ ಕ್ಯಾನ್ ಸಿ ದ್ಯಾಟ್. ಆ್ಯಂಡ್ ಫೈನಲಿ ಅಮ್ಮ ಆಗಿದ್ದವರಿಗೆ ಅನಿಸುತ್ತೆ, ಅಟ್ಲೀಸ್ಟ್ ನನಗೆ ಕಚ್ಚುತ್ತಲ್ಲ, ಓಕೆ ನೋ ಪ್ರಾಬ್ಲಮ್. ಸೊ ನಮ್ಮ ಮಕ್ಕಳಿಗೆ ಕಟ್ಟಲಿಲ್ವಲ್ಲ, ಸೊ ಅದೇ ನನಗೆ ತುಂಬ ಖುಷಿ ಇರೋವಂಥ ವಿಚಾರ ಅಂತ ಹೇಳ್ಬಿಟ್ಟಿರುತ್ತೆ. ಯಾಕಂದರೆ ಅಮ್ಮ ಅಂದವರಿಗೆ ಅದೇ ಇರೋದು ಅಲ್ವಾ, ಅಮ್ಮ ಅಂದರೆ ನನ್ನ ಮಕ್ಕಳಿಗೆ ಕೆಟ್ಟದಾಗಬಾರ್ದು ಅನ್ನೋದಿರುತ್ತಲ್ವ. ಸೊ ಸೇಮ್ ಇದರಲ್ಲೂ ಕೂಡ ಅಷ್ಟೇ, ಸ್ಪೀಕರ್ನ ಅಮ್ಮ ಹೇಳ್ತಾರೆ, ನನಗೆ ಕಚ್ಚಲ್ಲ, ನನ್ನ ಮಕ್ಕಳಿಗೆ ಕಚ್ಚಲಿಲ್ವಲ್ಲ, ಅದೇ ನನಗೆ ಸಮಾಧಾನ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ನೈಟ್ ಆಫ್ ದ ಸ್ಕಾರ್ಪಿಯನ್. ಸೊ ಐ ಥಿಂಕ್ ಯು ನೋ. ಓಕೆ, ನೆಕ್ಸ್ಟ್ ಪೋಯೆಟ್ ಲವರ್ ಬರ್ಡ್ ವಾಚರ್. Okay, poet lover bird watcher. Poet lover bird watcher, the speaker describes the process of writing poetry and compares it to the being lover and bird watcher. Okay, writing poetry ಅಂತಂದ್ರೆ ಏನು, it's like bird watching as well as ಲವರ್ ಅಂತ ಹೇಳ್ಬೋದು. ಅದಕ್ಕೆ ಕಂಪೇರ್ ಮಾಡಿದ್ದಾರೆ. ರೈಟಿಂಗ್ ಪೋಯೆಟ್ರಿಯನ್ನು ಲವರಿಗೆ ಮತ್ತು ಬರ್ಡ್ ವಾಚರಿಗೆ ಕಂಪೇರ್ ಮಾಡಿದ್ದಾರೆ. ಓಕೆನಾ, ನೆಕ್ಸ್ಟ್ ಪೋಯಮ್ ಆಫ್ ದ ಸಪರೇಷನ್. ಓಕೆ, ಪೋಯಮ್ ಆಫ್ ದ ಸಪರೇಷನ್. ಪೋಯಮ್ ಆಫ್ ದ ಸಪರೇಷನ್ಸಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ದ ಸ್ಪೀಕರ್ ಹಿ ಮೇ ಬಿ ನಿಜಮೆಜಿಕಲ್ ಇರ್ಬೋದು. ಅವ್ರು ಏನು ಹೇಳ್ತಾರೆ, ಹಿ ಈಸ್ ಅಡ್ರೆಸ್ಸಿಂಗ್ ಅ ವಿಮೆನ್ whom he used to love but who after a time deserted him. ಪೋಯಮ್ ಆಫ್ ದ ಸಪರೇಷನ್ಸಲ್ಲಿ ಏನಾಗುತ್ತೆ ಅಂತಂದರೆ, ನಿಜಮೆಜಿಕಲಿ ಅಂತ ಅಂದ್ಕೊಳ್ಳೋಣ, ಅವರ ಲವರ್ ಏನು ಮಾಡ್ತಾರೆ, ಒಂದಿಷ್ಟು ವರ್ಷ ಲವ್ ಮಾಡ್ತಾ ಇರ್ತಾರೆ, ಆಮೇಲೆ ಡೆಸರ್ಟೆಡ್ ಅಂದರೆ ಬಿಟ್ಟೋಗಿರ್ತಾರೆ. ಅದ್ರ ಬಗ್ಗೆ ಈ ಪೋಯಮ್ಸಲ್ಲಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಮ್ಯಾರೇಜ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಮ್ಯಾರೇಜ್ ಅಂತ ಇದೆ, ಇದು ಪೋಯಮ್ ಆಯಿತಾ. ಇನ್ನೊಂದು ಬರುತ್ತೆ ಮ್ಯಾರೇಜ್ ಪೋಯಮ್ ಅಂತ ಬರುತ್ತೆ, ಇದು ನಿಜಮೆಜಿಕಲಿನ ಪ್ಲೇ ಅಂತ ಹೇಳ್ಬೋದು. ದಟ್ ವಿ ವಿಲ್ ಡಿಸ್ಕಸ್ ಲೇಟರ್. ಓಕೆ, ಸೊ ಎರಡಿದೆ, ಮ್ಯಾರೇಜ್ ಅನ್ನೋದು ಪೋಯಮ್, ಮ್ಯಾರೇಜ್ ಪೋಯಮ್ ಅನ್ನೋದು ಪ್ಲೇ. ಓಕೆ, ಸೊ ದಿಸ್ ಇಸ್ ಟಾಕಿಂಗ್ ಅಬೌಟ್ ಲವ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್ ಆ್ಯಂಡ್ ಫರ್ಮ್. ಹ್ಯೂಮನ್ ರಿಲೇಷನ್ಶಿಪ್ ಇಸ್ ಸಬ್ಜೆಕ್ಟ್ ಟು ಚೇಂಜ್ ಆ್ಯಂಡ್ ಡಿಕೆ ಅಲ್ವಾ. ಸೊ ಮನುಷ್ಯನ ಭಾವನೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿದ್ದಂಗೆ ನಾಳೆ ಇರಲ್ಲ. ಇವತ್ತು ಒಬ್ಬರ ಮೇಲೆ ಒಳ್ಳೆಯ ಅಭಿಪ್ರಾಯ ಇದ್ದರೆ ನಾಳೆ ಇನ್ನೊಂದು ಥರ ಇರುತ್ತೆ ಅವ್ರಿಗೆ ಅಭಿಪ್ರಾಯ. ಸೊ ದ್ಯಾಟ್ ಈಸ್ ಮ್ಯಾರೇಜ್. ಆ ಪೋಯಮ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ರೊಫೆಸರ್. ಓಕೆ, ಪ್ರೊಫೆಸರ್ ಈಸ್ ಬೇಸಿಕಲಿ ಡ್ರಾಮ್ಯಾಟಿಕ್ ಮೊನೋಲಾಗ್ ಪಬ್ಲಿಷ್ಡ್ ಇನ್ 1965 ಕಲೆಕ್ಷನ್ ಕಾಲ್ಡ್ ದ ಎಕ್ಸಾಕ್ಟ್ ನೇಮ್. ದ ಎಕ್ಸಾಕ್ಟ್ ನೇಮ್ ಅಂತ ಒಂದು ಪೊಯೆಟ್ರಿ ಕಲೆಕ್ಷನ್ಸಲ್ಲಿ ಏನು ಮಾಡಿದ್ದಾರೆ, ಈ ಪೋಯಮ್ಸನ್ನು ಆ್ಯಡ್ ಮಾಡಿದ್ದಾರೆ. ಪ್ರೊಫೆಸರ್ ನೇಮ್ ಏನು, ಪ್ರೊಫೆಸರ್ ಸೇತ್. ಓಕೆ, ಅವರು ಏನು ಮಾಡ್ತಾರೆ, ಈ ಸ್ಪೀಕಿಂಗ್ ಟು ಹಿಸ್ ಫಾರ್ಮರ್ ಸ್ಟೂಡೆಂಟ್ಸ್ ಆಯಿತಾ, ಅಂದರೆ ತುಂಬ ಹಳೆ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಇರ್ತಾರೆ. ಅವರ ಅನುಭವದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ್ಯಸ್ ಅ ಪ್ರೊಫೆಸರ್ ಆಗಿ ಲೈಫ್ ಬಗ್ಗೆ, ಅವರ ಫ್ಯಾಮಿಲಿ ಇಶ್ಯೂಸ್ ಬಗ್ಗೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಪ್ರೊಫೆಸರ್. ನೆಕ್ಸ್ಟ್ ಎಂಟರ್ಪ್ರೈಸ್. ಓಕೆ, ಎಂಟರ್ಪ್ರೈಸ್ ಬೇಸಿಕಲಿ ಇಟ್ಸ್ ಅಲಗರೈಸಿಂಗ್ ಲೈಫ್ ಜರ್ನಿ ಆ್ಯಸ್ ಅ ಪಿಲ್ಗ್ರಿಮೇಜ್. They start with high ideals but descendant into the disillusionment, conflict and failure ಆಯಿತಾ. ಸೊ ಲೈಫ್ ಜರ್ನಿಯನ್ನು ಪಿಲ್ಗ್ರಿಮೇಜ್ಗೆ ಕಂಪೇರ್ ಮಾಡಿದ್ದಾರೆ.
ಯಾರು ಪೋಯೆಟ್, ಅವ್ರು ಹೇಳ್ತಾರೆ ಲೈಫಲ್ಲಿ ನಮಗೆ ಹೈ ಡೀಡ್ಸ್ಗಳಿರ್ತವೆ, ಅಂದರೆ ಹೈ ಐಡಿಯಲ್ಸ್ಗಳಿರ್ತವೆ, ಹೈ ಡೀಡ್ಸ್ಗಳಿರ್ತವೆ. ಸೊ ನಮ್ಮ ಲೈಫಲ್ಲಿ ಯಾವಾಗ್ಲೂ. ಬಟ್ ಆಮೇಲೆ ಏನಾಗುತ್ತೆ ಅಂತಂದರೆ ಅವೆಲ್ಲ ಒಂದು ಡಿಸಲ್ಯೂಷನ್ಮೆಂಟ್ ಅಂತ ಹೇಳ್ಬೋದು, ಕಾನ್ಫ್ಲಿಕ್ಟ್ಸಲ್ಲೇ ಎಂಡ್ ಆಗ್ಬೋದು, ಫೇಲ್ಯೂರ್ಗಳನ್ನು ಫೇಸ್ ಮಾಡ್ತಾ ಬರ್ಬೋದು. ಸೊ ದಿಸ್ ಇಸ್ ಎಂಟರ್ಪ್ರೈಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಮಾರ್ನಿಂಗ್ ವಾಕ್. ಈ ಮಾರ್ನಿಂಗ್ ವಾಕಲ್ಲಿ ಬೇಸಿಕಲಿ ಮಾರ್ನಿಂಗ್ ವಾಕ್ ಮತ್ತು ಇನ್ನೊಂದು ಪೋಯಮ್ ಯಾವುದು, ಅರ್ಬನ್. ಇವೆರಡೂ ಪೋಯಮ್ಸಲ್ಲಿ ಬೇಸಿಕಲಿ ಮ್ಯೂಸಿಕಲ್ ಟಾಕಿಂಗ್ ಅಬೌಟ್ ಬಾಂಬೆ ಸಿಟಿ, ಆಯಿತಾ. ಕಂಡೀಷನ್ ಆಫ್ ಪೂರ್ ಪೀಪಲ್ ಲೈಕ್ ಸ್ಪೆಷಲಿ ಸ್ಲಮ್ ಡ್ವೆಲ್ಲರ್ಸ್ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಏನಾಗುತ್ತೆ, ಜರ್ನಿ ಥ್ರೂ ದ ಕಿಯಾಟಿಕ್ ಬಾರ್ಬೆರಿಕ್ ಸಿಟಿ ಆಫ್ ಬಾಂಬೆ ಕಾಂಟ್ರಾಸ್ಟಿಂಗ್ ನ್ಯಾಚುರಲ್ ಬ್ಯೂಟಿ ವಿತ್ ಅರ್ಬನ್ ಡಿಕೆ. ಸೊ ಹೇಗೆ ನ್ಯಾಚುರಲ್ ಬ್ಯೂಟಿ ಅರ್ಬನೈಸೇಷನಿಂದ ಹಾಳಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಇದು PYQ ನೋಡಿ. ಇನ್ ಎಸ್ ಪೋಯಮ್ ಅ ಮಾರ್ನಿಂಗ್ ವಾಕ್, Nizam Ezekiel talks about barbaric city, sick with slums, deprived of seasons, blessed with rains, it hawkers, beggars, iron-lunged processions led by frantic drums, identify the city. ಯಾವ ಸಿಟಿ ಬಗ್ಗೆ ಮಾತಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ದ್ಯಾಟ್ಸ್ ನನ್ ಅದರ್ ದ್ಯಾನ್ ಬಾಂಬೆ, ಆಯಿತಾ. ಬಾಂಬೆ ಸಿಟಿ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ. ಓಕೆ, ಇದು ಹಾಗೆ. ಆಮೇಲೆ ಅರ್ಬನ್ ಪೋಯಮ್ಮು ಅಷ್ಟೇ. ಸೊ ಬೋತ್ ಆರ್ ಟಾಕಿಂಗ್ ಅಬೌಟ್ ಬಾಂಬೆ ಸಿಟಿ ಬಗ್ಗೆ ಮಾತಾಡಿದ್ದಾರೆ. ನೆಕ್ಸ್ಟು 10th ಪೋಯಮ್ ಅರ್ಬನ್, ಈಗಷ್ಟೇ ಹೇಳಿದೆ. ನೆಕ್ಸ್ಟ್ ಟ್ರುತ್ ಅಬೌಟ್ ದ ಫ್ಲಡ್. ಓಕೆ, 12th ಒನ್ ಇನ್ ಇಂಡಿಯಾ ಆ್ಯಂಡ್ 13th ಒನ್ ಹೌ ದ ಇಂಗ್ಲೀಷ್ ಲೆಸನ್ ಎಂಡೆಡ್. ಓಕೆ, ಹೌ ದ ಇಂಗ್ಲೀಷ್ ಲೆಸನ್ ಎಂಡೆಡ್. ಇದೆಲ್ಲ ಪೋಯಮ್ಸ್. ಯು ಮಸ್ಟ್ ನೋ ಅಬೌಟ್ ದಿಸ್ ಬಿಕಾಸ್ ಈ ಪೋಯಮ್ ಹೆಸರು ಕೊಟ್ಬಿಟ್ಟು ಹೂ ಹ್ಯಾಸ್ ರಿಟನ್ ದಿಸ್ ಪರ್ಟಿಕ್ಯುಲರ್ ಪೋಯಮ್ ಅಂತ ಕೇಳ್ತಾರೆ. ಸೊ ಯು ಮಸ್ಟ್ ನೋ ಅಬೌಟ್ ಇಟ್. ಓಕೆ, ಎಸ್ಸೆ, ಮೋಸ್ಟ್ ಫೇಮಸ್ ಎಸ್ಸೆ ಯಾವುದು, ನೈಪುಲ್ಸ್ ಇಂಡಿಯಾ ಆ್ಯಂಡ್ ಮೈನ್. Okay, Naipul's India and Mine, which was published in the year 1964. It's a direct, powerful, critical portrayal of India in his book An Area of Darkness. ಆಯಿತಾ. ಸೊ ಏರಿಯಾ ಆಫ್ ಡಾರ್ಕ್ನೆಸ್ಸನ್ನು VS ನೈಪುಲ್ ಇದ್ದಾರಲ್ಲ, VS ನೈಪುಲ್ ಅಂದರೆ ಕ್ರಿಟಿಕಲ್ ಲೈಟ್ ಆಫ್ ಇಂಡಿಯಾ ಬಗ್ಗೆ ಹೇಳಿದ್ದಾರೆ. ಸೊ ಇಂಡಿಯಾನ ತುಂಬ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ ಆ್ಯನ್ ಏರಿಯಾ ಆಫ್ ಡಾರ್ಕ್ನೆಸ್ಸಲ್ಲಿ. ಸೊ ಹಾಗಾಗಿ ಅದಕ್ಕೆ ಏನು ಮಾಡಿದ್ದಾರೆ, ಬೇಸಿಕಲಿ ಯಾರು ನಿಜಮ್ ಎಜೆಕಿಲ್ ಒಂದು ಡೈರೆಕ್ಟ್ ಆ್ಯಂಡ್ ಪವರ್ಫುಲ್ ಕ್ರಿಟಿಕಲ್ ಏನಂತ ಹೇಳ್ತೀರಾ ಒಪಿನಿಯನನ್ನು ಕೊಡ್ತಾ ಹೋಗ್ತಾರೆ ಆ ಪರ್ಟಿಕ್ಯುಲರ್ ವರ್ಕ್. ನೀವು ಕಂಡಿರೋಂಥ ಇಂಡಿಯಾ ಬೇರೆ, ನಾವು ನೋಡ್ತಾ ಇರೋಂಥ ಇಂಡಿಯಾ ಬೇರೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ಲೇಸ್, ವೆರಿ ಇಂಪಾರ್ಟೆಂಟ್, ಇದು ಕೇಳಿದರು, very important. One is Nalini. Next, marriage poem, The Sleepwalkers. These three are the poems of, plays of Nizam Ezekiel. ಕೇಳಿದ್ರು ವಾಟ್ ಆರ್ ದ ಅಂದರೆ ಆಪ್ಷನ್ಸ್ ಕೊಟ್ಬಿಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಪ್ಲೇಸ್ ಆಫ್ ನಿಜಮ್ ಎಜೆಕಿಲ್ ಅಂತ ಕೇಳಿದ್ದಾರೆ. ಸೊ ದ್ಯಾಟ್ಸ್ ಬೇಸಿಕಲಿ ನಳಿನಿ, ಮ್ಯಾರೇಜ್ ಪೋಯಮ್, ದ ಸ್ಲೀಪ್ ವಾಕರ್. ಓಕೆ, ಲೆಟ್ಸ್ ಡಿಸ್ಕಸ್ ಅಬೌಟ್ ಸಮ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಓಕೆ, ಒಂದು ಆ್ಯಕ್ಚುಲಿ TS ಪುಷ್ಪ ಬಗ್ಗೆ ಕೇಳಿದರು, ಆಯಿತಾ. ಸೊ ಅದೇ ಕ್ವೆಶನ್ಸ್ನ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಪೋಯಮ್ಸ್ ಬೈ ನಿಜಮ್ ಎಜೆಕಿಲ್ ದಟ್ ಮೇಕ್ ಫನ್ ಆಫ್ ಇಂಡಿಯನ್ಸ್ ಯೂಸ್ ಆಫ್ ಇಂಗ್ಲೀಷ್. ಸೊ ತುಂಬ ಫನ್ನಾಗಿ ಹೇಳಿದ್ದಾರೆ. ಯಾವ ಪೋಯಮ್ಸ್ ಅಂತ ಕೇಳಿದ್ದಾರೆ, ಯಾವ 2 ಪೋಯಮ್ಸ್ ಅಂತ ಕೇಳಿದ್ದಾರೆ, ಆಯಿತಾ. ಸೊ ಬರೀ ಏನು ಗುಡ್ ಬೈ ಪಾರ್ಟಿ ಫಾರ್ ಮಿಸ್ ಪುಷ್ಪ TS ಮಾತ್ರ ಅಲ್ಲ, ಅದ್ರ ಜೊತೆಗೆ ವೆರಿ ಇಂಡಿಯನ್ ಪೋಯಮ್ ಇನ್ ಇಂಡಿಯನ್ ಇಂಗ್ಲೀಷ್ ಇದೆಯಲ್ಲ. ಸೊ ದೀಸ್ 2 ಆರ್ ಬೇಸಿಕಲಿ ನಿಜಮ್ ಎಜೆಕಿಲ್ ಮೇಕಿಂಗ್ ಫನ್ ಆಫ್ ಇಂಡಿಯನ್ಸ್ ಯೂಸ್ ಆಫ್ ಇಂಗ್ಲೀಷ್ ಬಗ್ಗೆ ಮಾತಾಡಿದ್ದಾರೆ. ಓಕೆ, ವೆರಿ ಇಂಡಿಯನ್ ಪೋಯಮ್ ಇನ್ ಇಂಡಿಯನ್ ಇಂಗ್ಲೀಷ್. ಇವೆರಡೂ ಕೂಡ ಯಾವುದು, ಒಂದು ಗುಡ್ ಬೈ ಪಾರ್ಟಿ ಫಾರ್ ಮಿಸ್ ಪುಷ್ಪ TS ಆ್ಯಂಡ್ ಸೆಕೆಂಡ್ ಒನ್ ವೆರಿ ಇಂಡಿಯನ್ ಪೋಯಮ್ ಇನ್ ಇಂಡಿಯನ್ ಇಂಗ್ಲೀಷ್. ಸೊ ಇವೆರಡೂ ಕೂಡ ಮಾಕಿಂಗ್ ಅಟ್ ಇಂಡಿಯನ್ಸ್ ಯೂಸ್ ಆಫ್ ಇಂಗ್ಲೀಷ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇದು PYQ, ಆಯಿತಾ. ನೆಕ್ಸ್ಟ್ ಸೆಕೆಂಡ್ ನೋಡಿ, ಹೂ ಅಮಾಂಗ್ ದ ಫಾಲೋವಿಂಗ್ ಹ್ಯಾಸ್ ರಿಟನ್ ಅ ಸೀರೀಸ್ ಆಫ್ ಪೋಯಮ್ ಎಂಟೈಟಲ್ಡ್ ವೆರಿ ಇಂಡಿಯನ್ ಪೋಯಮ್ಸ್ ಇನ್ ಇಂಡಿಯನ್ ಇಂಗ್ಲೀಷ್. ಓಕೆ, ದ್ಯಾಟ್ಸ್ ನನ್ ಅದರ್ ದನ್ ನಿಜಮ್ ಎಜೆಕಿಲ್. ಸೊ ಈ ಥರ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ. ಇನ್ನೊಂದು ಸಾಹಿತ್ಯ ಅಕಾಡೆಮಿ ಯಾವುದಕ್ಕೆ ಸಿಕ್ಕಿದೆ ಅಂತ ಕೇಳಿದರೆ, ಆಮೇಲೆ ಪದ್ಮಶ್ರೀ ಬಗ್ಗೆ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಆಮೇಲೆ ಮಾರ್ನಿಂಗ್ ವಾಕಲ್ಲಿ ಒಂದು ಕ್ವೆಶನ್ಸ್ ಕೇಳಿದ್ದಾರೆ. ನಿಜಮ್ ಎಜೆಕಿಲ್ ವೆರಿ ಇಂಪಾರ್ಟೆಂಟ್ ರೈಟರ್. ಸೊ ಐ ಶೇರ್ ದಿಸ್ ಪರ್ಟಿಕ್ಯುಲರ್ PDF ಇನ್ ಮೈ ಟೆಲಿಗ್ರಾಮ್ ಚಾನಲ್. ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಈ PDF ಹಾಕಿರ್ತೀನಿ ಆ್ಯಂಡ್ ರೀಡ್ ಇಟ್ ಆ್ಯಂಡ್ ಮೇಕ್ ಯುವರ್ ಓನ್ ನೋಟ್ಸ್. Okay, so I know recent January, December, January English paper ಸ್ವಲ್ಪ ಟಫಾಗಿ ಬಂದಿದೆ UGC ನೆಟ್, ಆಸ್ ವಿ ನೋ ದ್ಯಾಟ್. ಸೊ
ರೈಟ್ ನಾವು ಇಲ್ಲಿಂದ ನೀವು ಮತ್ತೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಅಪ್ಕಮಿಂಗ್ ಜೂನಲ್ಲಿ ಚೆನ್ನಾಗಿ ಬರೀರಿ. ಸೊ ಇದು ಇವತ್ತು ನಾನು ಇಂಡಿಯನ್ ಲಿಟ್ರೇಚರ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಂದು ರೈಟರ್ಸ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ PDF ಶೇರ್ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ. ಅದನ್ನು ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ಟೈಮಲ್ಲಿ ನಮ್ಗೆ ಕ್ಲಿಯರ್ ಮಾಡೋದಕ್ಕಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಜೂನಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಕ್ಲಿಯರ್ ಇಟ್ ಔಟ್. ಓಕೆ, ಸೊ ಡೋಂಟ್ ವರಿ. ಆ್ಯಂಡ್ ಅಂಟಿಲ್ ದೆನ್ ಏನು ಮಾಡಬೇಕು, ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಕ್ಸ್ಪೆಷಲಿ ಕಮೆಂಟ್ ಮಾಡಿ ಹೌ ವಾಸ್ ದ ಕ್ಲಾಸ್. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದೆನ್ ನನಗೂ ಇಂಪ್ರೂವ್ ಮಾಡ್ಕೋಬೋದು, ನಾನು ಯಾವ ಥರ ಲೆಸನ್ ಮಾಡ್ಬೋದು ಅನ್ನೋದು. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.